ಎಕ್ಸ್ಟೆನ್ಷನ್ಗೆ ಅನುಮತಿ ನೀಡಿರೋದನ್ನ ಖಂಡಿಸಿ ಈಗಾಗಲೇ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗಿದೆ. ಇತ್ತ ಸಿಎಂ ಪರವಾಗಿ ಕೆಎಚ್ ಮುನಿಯಪ್ಪ ಕೂಡ ಪ್ರತ್ಯೇಕ ಪ್ರೊಟೆಸ್ಟ್ಗೆ ಸಜ್ಜಾಗಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸಿದ್ದರಾಮಯ್ಯ ಪರವಾಗಿ ಪ್ರತ್ಯೇಕ ಪ್ರೊಟೆಸ್ಟ್. ಏರ್ಪೋರ್ಟ್ ರೋಡ್ ಬಂದ್ ಹುಷಾರ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ರಾಜ್ಯಪಾಲರ ನಡೆ ಖಂಡಿಸಿ ಕಾಂಗ್ರೆಸ್ ಕೊತ ಕೆಂಡವಾಗಿದೆ. ಗವರ್ನರ್ ನಿರ್ಧಾರದ ವಿರುದ್ಧ ರೊಚ್ಚಿಗೆದ್ದಿರುವ ಕೈ ನಾಯಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ. ಇತ್ತ ಸಿಎಂ ಪರವಾಗಿ ಸಚಿವ ಕೆಎಚ್ ಮುನಿಯಪ್ಪ ಪ್ರತ್ಯೇಕ ಹೋರಾಟಕ್ಕೆ ಇಳಿದಿದ್ದಾರೆ. ದೇವನಹಳ್ಳಿ ಬಳಿಯ ಏರ್ಪೋರ್ಟ್ ರೋಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ. ಮುನಿಯಪ್ಪ ನೇತೃತ್ವದಲ್ಲಿ 2 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ ನಡೆಯಲಿದ್ದು ಏರ್ಪೋರ್ಟ್ ರೋಡ್ ಬಂದ್ ಮಾಡಲಾಗುತ್ತೆ. ರಾಜ್ಯಪಾಲರ ನಿರ್ಧಾರ ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ಹೊರಹಾಕಲಿದ್ದಾರೆ. ರಸ್ತೆ ಬಂದ್, ಟ್ರಾಫಿಕ್ ಜಾಮ್ ಫಿಕ್ಸ್. ಏರ್ಪೋರ್ಟ್ ರೋಡ್ನಲ್ಲಿ ಓಡಾಡೋರು ಇದನ್ನು ತಿಳಿದು ಮಾರ್ಗ ಬದಲಿಸಿದ್ರೆ ಒಳ್ಳೆಯದು. ಇಲ್ಲವಾದ್ರೆ ಪ್ರತಿಭಟನೆಯ ಬಿಸಿಯಲ್ಲಿ ಸಿಲುಕಿ ನರುಳಾಡೋದು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂದು ರಕ್ಷಾ ಬಂಧನ. ಸಹೋದರರ ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ಪ್ರಾರ್ಥಿಸಿ ರಾಖಿ ಕಟ್ಟೋ ಸುದಿನ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ದತ್ತು ತಂಗಿಯೊಬ್ಬಳು ಸಿಕ್ಕಿದ್ದಾಳೆ. ಈ ತಂಗಿ ಇಂದು ಜೈಲಿನಲ್ಲಿ ರಾಖಿ ಕಟ್ತಾಳ ಅನ್ನೋ ಕುತೂಹಲ ಹೆಚ್ಚಾಗ್ಬಿಟ್ಟಿದೆ. ಆ ತಂಗಿ ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ದಾಸನ ದರ್ಶನವಿಲ್ಲದೆ ಪರಿತಪಿಸಿದ ಸಹೋದರಿ. ಅರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಡೆವಿಲ್ ಪ್ರೇಯಸಿ ಪವಿತ್ರ ಗೌಡ. ಇಷ್ಟೇ ಯಾಕೆ, ದಾಸನ ತಂದೆ ತಾಯಿ, ಅಕ್ಕ, ಅಣ್ಣನ ಬಗ್ಗೆಯೂ ನಿಮ್ಗೆಲ್ಲ ಗೊತ್ತು. ಆದ್ರೆ ಇದ್ಯಾರಪ್ಪ ದರ್ಶನ್ ತಂಗಿ ಅನ್ಕೊಂಡ್ರ? ಅದನ್ನೇ ಹೇಳ್ತೀವಿ ಕೇಳಿ. ರಾಖಿ ಕಟ್ಟಲು ಜೈಲಿಗೆ ಬರ್ತಾಳ ದರ್ಶನ್ ತಂಗಿ ಸಮತ. ಕಿಲ್ಲರ್ ಲೇಡಿ ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಜೈಲಲ್ಲಿ ದರ್ಶನ್ನ ಸೈಲೆಂಟ್ ಆಗಿ ಭೇಟಿಯಾಗಿ ಎಸ್ಕೇಪ್ ಆಗಿದ್ದ ಲಿಪ್ಸ್ಟಿಕ್ ರಾಣಿಯ ಆಪ್ತೆ. ದರ್ಶನ್ ತಂಗಿ ಅಂತ ಹೇಳಿಕೊಂಡು ಡೆವಿಲ್ನ ಮೀಟ್ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನಂತರ ಸಮತಾ ಜೈಲಿನತ್ತ ಮುಖವೇ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ದಿನಗಳ ಬಳಿಕ ಸಮತಾ ಮತ್ತೆ ಜೈಲು ದರ್ಶನ ಮಾಡ್ತಿದ್ದಾರೆ. ದರ್ಶನ್ಗೆ ರಾಖಿ ಕಟ್ಟಲು ಬರ್ತಾರಂತೆ ಸಮತಾ. ನಿಜ, ಬಹಳ ದಿನಗಳ ನಂತರ ಪವಿತ್ರ ಗೌಡ ಸ್ನೇಹಿತೆ ಬರ್ಕಿಯನ್ನ ಭೇಟಿ ಮಾಡ್ತಿದ್ದಾರೆ. ರಕ್ಷಾ ಬಂಧನ ದಿನ ಜೈಲಲ್ಲಿ ಕಾಟೇರ್ನನ್ನ ಮೀಟ್ ಮಾಡ್ತಿದ್ದಾರೆ. ಡೆವಿಲ್ಗೆ ರಾಖಿ ಕಟ್ಟೋಕೆ ಭೇಟಿ ಆಗ್ತಿರೋದಾಗಿ ಜೈಲಾಧಿಕಾರಿಗಳಿಗೆ ಕಾರಣ ನೀಡಿದ್ದಾಳೆ. ಇದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಸಮತಾ ಏನೋ ರಾಖಿ ಕಟ್ಟೋಕೆ ಅಂತ ಕಾರಣ ನೀಡಿದ್ದಾರೆ. ಆದರೆ ಜೈಲಾಧಿಕಾರಿಗಳು ಇದಕ್ಕೆ ಓಕೆ ಅಂತಾರ ಅನ್ನೋದೇ ಸದ್ಯದ ಕುತೂಹಲ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೊಲೆ ಕೇಸ್ನಲ್ಲಿ ದಾಸ ಕಂಬಿ ಎಣಿಸ್ತಿದ್ದಾನೆ. ತನಿಖಾಧಿಕಾರಿ ಯಾವ ಸಾಕ್ಷ್ಯಗಳನ್ನು ಬಿಡದೆ ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಅಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವ ಪೊಲೀಸರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಪಟ್ಟಣಗೆರೆ ಶೆಡ್ನ ಸಿಸಿ ಕ್ಯಾಮೆರಾ ಫುಟೇಜ್. ರೇಣುಕಾಸ್ವಾಮಿ ಹತ್ಯೆಗೆ ಬಳಸಿದ ಮಾರಕಾಸ್ತ್ರಗಳು, ಹೆಣ ಸಾಗಿಸಿದ್ದ ವಾಹನಗಳು, ಕಾರ್ನಲ್ಲಿರೋ ಬಿಯರ್ ಬಾಟಲಿ, ಈ ಗ್ಯಾಂಗ್ ರಕ್ಕಸರ ಬಟ್ಟೆಯಲ್ಲಿ ಸಿಕ್ಕಿರೋ ರಕ್ತದ ಕಲೆ, ರೇಣುಕಾಸ್ವಾಮಿ ಚಾಟ್ ಹಿಸ್ಟರಿ, ಪವಿತ್ರ ಗೌಡ ಚಪ್ಪಲಿ, ಸರೆಂಡರ್ ಆಗೋಕ್ಕೆ ನೀಡಿದ್ದ ಹಣ. ಅಬ್ಬಬ್ಬ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಸಂಗ್ರಹಿಸಿರುವ ಸಾಕ್ಷಿಗಳು ಒಂದೇ ಒಂದು ಸಾಕ್ಷ್ಯವನ್ನ ಬಿಡದೆ ಪೊಲೀಸರು ಎಚ್ಚರ ವಹಿಸಿದ್ದಾರೆ. ಅಡಿಯಿಂದ ಮುಡಿವರೆಗೂ ಎಲ್ಲವನ್ನೂ ಕಲೆಕ್ಟ್ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ದರ್ಶನ್ ಕೇಸ್ನಲ್ಲಿ ಪೊಲೀಸರು ತಮ್ಮ ಸ್ವಂತ ಹಣದಲ್ಲೇ ಇಷ್ಟೊಂದು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರಂತೆ. ಸ್ವಂತ ಖರ್ಚಿನಲ್ಲೇ ತನಿಖೆ ನಡೆಸುತ್ತಿದ್ದಾರ ಪೊಲೀಸರು. ತನಿಖಾಧಿಕಾರಿಗಳಿಗೆ ಎದುರಾಯ್ತ ಆರ್ಥಿಕ ಸಂಕಷ್ಟ. ರೇಣುಕಾಸ್ವಾಮಿ ಹತ್ಯೆಯ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡಿದ ತನಿಖಾ ತಂಡಕ್ಕೆ ಆರ್ಥಿಕ ಸಂಕಷ್ಟ ಎದುರಾಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ.
ಕಾರಣ ತಮ್ಮ ಸ್ವಂತ ಖರ್ಚಿನಲ್ಲೇ ಪೊಲೀಸರು ತನಿಖೆ ನಡೆಸಿದ್ದಾರಂತೆ. ತನಿಖೆಗೆ ಹಣದ ಕೊರತೆನ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಮ್ಮ ಓಡಾಟದ ಸಂಪೂರ್ಣ ಖರ್ಚನ್ನ ಖುದ್ದು ಪೊಲೀಸರೇ ಭರಿಸಿದ್ದಾರೆ. ಪ್ರಕರಣದ ತನಿಖೆಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾರ್ಡ್ ಡಿಸ್ಕ್ ಪೆನ್ಡ್ರೈವ್ಗಳನ್ನು ಖರೀದಿಸಿದ್ದಾರೆ. ಪೊಲೀಸರು ತಮ್ಮದೇ ಹಣದಲ್ಲಿ ಆರೋಪಿಗಳ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ. ಚಿತ್ರದುರ್ಗ ಸೇರಿದಂತೆ ಎಲ್ಲ ಕಡೆ ತಮ್ಮದೇ ಹಣ ಬಳಸಿ ತೆರಳಿದ್ದಾರೆ. ಈ ಎಲ್ಲ ಖರ್ಚು ವೆಚ್ಚದ ಬಿಲ್ಗಳ ಸಮೇತ ಹಿರಿಯ ಅಧಿಕಾರಿಗಳಿಗೆ ತನಿಖಾ ತಂಡ ಪತ್ರ ಬರೆದಿದೆ. ತನಿಖೆಗೆ ತಗುಲಿದ ಹಣವನ್ನು ಬಿಡುಗಡೆ ಮಾಡುವಂತೆ ಮನವಿ ಮಾಡಿದೆ. ಇದನ್ನೆಲ್ಲ ನೋಡ್ತಿದ್ರೆ ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಿರೋ ನಮ್ಮ ಪೊಲೀಸರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿ ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಉದ್ಭವಿಸಿರೋದಂತೂ ಸತ್ಯ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲೂ ಪೊರ್ಕಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಜೈಲು ಹಕ್ಕಿ ದರ್ಶನ್ಗೆ ಶಾಸಕರೊಬ್ಬರು ಋಣ ತೀರಿಸುತ್ತಿದ್ದಾರಂತೆ. ತಮ್ಮ ಬೆಂಬಲಿಗರ ಮೂಲಕ ದಾಸನಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಆ ಶಾಸಕ ಗಪ್ಚುಪ್ಪಾಗ್ಬಿಟ್ಟಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಆರೋಪಿ ಕಾಟೇರನಿಗೆ ಶಾಸಕರ ಶ್ರೀರಕ್ಷೆ. ಎಂಎಲ್ಎ ಕೃಪಾ ಕಟಾಕ್ಷದಿಂದ ಜೈಲಿನಲ್ಲಿ ರಾಜ್ಯಾತಿಥ್ಯ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದಾಸ ಮೊದಲು ಬಾಲ ಮುದುರಿಕೊಂಡು ಸೈಲೆಂಟ್ ಆಗಿದ್ದ. ಆದ್ರೆ ಆ ಶಾಸಕನ ಕೃಪಾ ಕಟಾಕ್ಷ ಸಿಕ್ತಿದ್ದಂತೆ ಪೊರ್ಕಿ ಪುಂಡಾಟ ಶುರು ಮಾಡಿದ್ದಾನೆ. ಜೈಲಿನಲ್ಲಿದ್ರು ದರ್ಶನವ ಜೋರಾಗಿದೆ. ದರ್ಶನ್ ಇಷ್ಟದ ಊಟ ತಿಂಡಿ ಎಲ್ಲವೂ ಜೈಲಿಗೆ ಬರ್ತಿದ್ದಂತೆ. ದರ್ಶನ್ ಭೇಟಿ ಮಾಡದಿದ್ರು ಹಿಂಬಾಗಿಲಿನಿಂದ ಸಹಾಯ ಮಾಡ್ತಿದ್ರಂತೆ. ನಿಜ, ದರ್ಶನ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಕ್ಕೆ ಶಾಸಕರೊಬ್ಬರು ಈಗ ಋಣ ತೀರಿಸುತ್ತಿದ್ದಾರೆ. ಜೈಲು ಸೇರಿರೋ ಕಾಟೇರನಿಗೆ ತಮ್ಮ ಬೆಂಬಲಿಗರ ಮೂಲಕ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಪರೋಕ್ಷವಾಗಿ ಹಿಂಬಾಗಿಲಿನಿಂದ ದರ್ಶನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಿದ್ರಂತೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡುತ್ತಿದ್ದಂತೆ ಆ ಶಾಸಕರು ಗಪ್ ಚುಪ್ ಆಗಿದ್ದಾರೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ನ ನೋಡಿಕೊಳ್ಳಲು ಸಿಬ್ಬಂದಿಯೊಬ್ಬರನ್ನ ನೇಮಕ ಮಾಡಿದ್ರಂತೆ. ಇದೇ ಕಾರಣಕ್ಕೆ ದರ್ಶನ್ ಅಧಿಕಾರಿಗಳ ಸಮ್ಮುಖದಲ್ಲೇ ಹೋಗೋ ಬಾರೋ ಎನ್ನುವ ಲೆವೆಲ್ಗೆ ಬಂದಿದ್ರಂತೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಶಾಸಕರು ಸೇರಿ ಅವರ ಬೆಂಬಲಿಗರಿಗೆ ಚಳಿ ಶುರುವಾಗಿದೆ. ಕದ್ದು ಮುಚ್ಚಿ ಸಹಾಯ ಮಾಡಿದ್ರು, ಅದು ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ನೋಡಿ ಶಾಸಕ ಹಾಗೂ ಅವರ ಬೆಂಬಲಿಗರು ಫುಲ್ ಅಲರ್ಟ್ ಆಗಿದ್ದಾರೆ. ಜೈಲಿನ ಬಳಿ ಎಚ್ಚರದಿಂದ ಇರುವಂತೆ ಆ ಶಾಸಕ ತಮ್ಮ ಬೆಂಬಲಿಗರಿಗೆ ಸೂಚನೆ ನೀಡಿದ್ದಾರೆ. ಎಲೆಕ್ಷನ್ ನಲ್ಲಿ ಸಹಾಯ ಮಾಡಿದ ದರ್ಶನ್ ಪರ ನಿಲ್ಲೋಕೆ ಆಗ್ತಿಲ್ಲ ಅಂತ ಆ ಶಾಸಕನಿಗೆ ಆತಂಕ ಆವರಿಸಿಬಿಟ್ಟಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಹೆಚ್ಚಿನ ವಿದ್ಯಾಭ್ಯಾಸಕ್ಕೋ ಕೆಲಸಕ್ಕೋ ಅಂತ ಬೇರೆ ಬೇರೆ ಊರಿನಿಂದ ಬೆಂಗಳೂರಿಗೆ ಬಂದು ಎಷ್ಟೋ ಜನ ಪಿಜಿಯಲ್ಲಿ ಹಾಸ್ಟೆಲ್ನಲ್ಲಿ ತಂಗಿರ್ತಾರೆ. ಆದ್ರೆ ಈಗ ಪಿಜಿಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡ್ಬಿಟ್ಟಿದೆ. ಪಿಜಿಯಲ್ಲಿ ಊಟ ಮಾಡುವಾಗ ಫುಡ್ ಪಾಯ್ಸನ್ ಆಗಿ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಫುಡ್ ಪಾಯ್ಸನ್ ನಿಂದ 20ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಇಲಿ ಪಾಯ್ಸನ್ ಸ್ಪ್ರೇನಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಆಸ್ಪತ್ರೆ ಮುಂದೆ ಮಕ್ಕಳ ಕಣ್ಣೀರು, ಪೋಷಕರ ಗೋಲಾಟ. ಏನಾಯ್ತೋ ಏನೋ ಅನ್ನೋ ಆತಂಕ. ಪೊಲೀಸರಿಂದ ತನಿಖೆ. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಊಟ ಮಾಡುವಾಗ ಫುಡ್ ಪಾಯ್ಸನ್ ಆಗಿ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜ್ಞಾನಭಾರತಿ ಅಮ್ಮ ಆಶ್ರಮದ ಮುಂಭಾಗದ ಪಿಜಿಯಲ್ಲಿ ಈ ಅನಾಹುತ ನಡೆದಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ವಿದ್ಯಾರ್ಥಿಗಳು ಊಟ ಮಾಡುವಾಗ ಊಟದ ಹಾಲ್ನಲ್ಲಿ ವ್ಯಕ್ತಿಯೊಬ್ಬ ಇಲಿ ಪಾಯ್ಸನ್ ಸ್ಪ್ರೇ ಮಾಡಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ.